ಹಲೋ ಮೈ ಸ್ಟೂಡೆಂಟ್ಸ್, ವೆಲ್ಕಮ್ ಟು PW ನೀಟ್ ಕರ್ನಾಟಕ ಚಾನಲ್. ನನ್ನ ಹೆಸರು ಅಶೋಕ್ ಎಸ್ ಕೆ, ನಾನು ನಿಮ್ಮ ಫಿಸಿಕ್ಸ್ ಟೀಚರ್. ಸ್ಟೂಡೆಂಟ್ಸ್, ನಾವು ಎಷ್ಟೋ ದಿನದಿಂದ ವೇಟ್ ಮಾಡ್ತಿರುವಂತ ರಿಸಲ್ಟ್ ಫೈನಲಿ ಅನೌನ್ಸ್ ಆಗಿದೆ. ದಟ್ ಇಸ್ ದ ನೀಟ್ 2026 ರಿಸಲ್ಟ್. ಯಾರ್ಯಾರು ಕ್ವಾಲಿಫೈ ಆಗಿದ್ರಾ ಅಂತ ಎಲ್ಲಾ ಸ್ಟೂಡೆಂಟ್ಸ್ಗೂ ಸಹ ಎ ಬಿಗ್ ಕಂಗ್ರಾಚುಲೇಷನ್ಸ್. ನಿಮ್ಮ ಎಫರ್ಟ್ಗೆ ತಕ್ಕಂತೆ ನಿಮಗೆ ಮಾರ್ಕ್ಸ್ ಮತ್ತೆ ನಿಮ್ಮ ರ್ಯಾಂಕಿಂಗ್ ಬಂದಿರುತ್ತೆ. ಅಂಡ್ ನೆಕ್ಸ್ಟ್ ಇಂಪಾರ್ಟೆಂಟ್ ಸ್ಟೆಪ್ ಏನಪ್ಪಾ ಅಂತಂದ್ರೆ ದಟ್ ಇಸ್ ಅ ನೀಟ್ ಕೌನ್ಸಿಲಿಂಗ್ ಪಾರ್ಟ್ ಅಥವಾ ಪಾರ್ಟಿಸಿಪೇಷನ್ ಅಂತ ಹೇಳ್ಬೋದು. ಈ ನೀಟ್ ಕೌನ್ಸಿಲಿಂಗ್ ಅಲ್ಲಿ ಬೇಕಾಗಿರುವಂತದ್ದು ಮೇನ್ ಆಗಿ ಡಾಕ್ಯುಮೆಂಟ್ಸ್. ಸೊ ಆಸ್ ಎ ಸ್ಟೂಡೆಂಟ್ ಆಗಿ ನೀವು ಯಾವ ಡಾಕ್ಯುಮೆಂಟ್ಸ್ ನ ವಿತೌಟ್ ಫೇಲ್ ಮೇಂಟೈನ್ ಮಾಡಬೇಕು ಅನ್ನೋದು ಈ ಪರ್ಟಿಕ್ಯುಲರ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೇನೆ. ಸೊ ವಿತೌಟ್ ವೇಸ್ಟಿಂಗ್ ಅ ಟೈಮ್, ಲೆಟ್ಸ್ ಗೆಟ್ ಇನ್ ದ ಟಾಪಿಕ್. ಎಸ್, ಸೊ ಇವತ್ತಿನ ಸೆಷನ್ ಅಲ್ಲಿ ನಾವು ಡಿಸ್ಕಸ್ ಮಾಡೋದು ಮ್ಯಾಂಡಟರಿ ಡಾಕ್ಯುಮೆಂಟ್ ಚೆಕ್ ಲಿಸ್ಟ್. ಸೊ ಫಾರ್ ಅ ನೀಟ್ 2026 ಕೌನ್ಸಿಲಿಂಗ್ ಪ್ರೊಸೀಜರ್. ಓಕೆನಾ? ಸೊ ನೀವು ನೀಟ್ 2026 ಕೌನ್ಸಿಲಿಂಗ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತೀರಾ ಅಂತಂದ್ರೆ ಈ ಡಾಕ್ಯುಮೆಂಟ್ಸ್ ಕಂಪಲ್ಸರಿ ಆಗಿ ಬೇಕೇ ಬೇಕು. ದ ವೆರಿ ಫಸ್ಟ್ ಒನ್ ಏನಪ್ಪಾ ಅಂತಂದ್ರೆ, ಓಕೆ, ಎಲ್ಲಾ ಡಾಕ್ಯುಮೆಂಟ್ಸ್ ನ ಎನ್ಶೋರ್ ಯು ಹ್ಯಾವ್ ದ ಒರಿಜಿನಲ್ಸ್ ಅಂಡ್ 2 to 3 ಸೆಲ್ಫ್ ಅಟೆಸ್ಟೆಡ್ ಫೋಟೋ ಕಾಪೀಸ್ ಆಫ್ ದ ಫಾಲೋಯಿಂಗ್. ದ ವೆರಿ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ, ನಿಮ್ಮ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ಸ್. ನೀಟ್ 2026 ಎಕ್ಸಾಮ್ ಬರೀತಿದ್ರಲ್ಲ, ಸೊ ಎಕ್ಸಾಮಿನೇಷನ್ ರಿಲೇಟೆಡ್ ಅಲ್ಲಿ ನೀವು ಮೇಂಟೈನ್ ಮಾಡಬೇಕಾಗಿರುವಂತ ಡಾಕ್ಯುಮೆಂಟ್ಸ್. ದ ವೆರಿ ಫಸ್ಟ್ ಒನ್, ನೀಟ್ UG ಅಡ್ಮಿಟ್ ಕಾರ್ಡ್ ಕಂಪಲ್ಸರಿ ಆಗಿರಬೇಕು. ಅಂಡ್ ನೀಟ್ ಸ್ಕೋರ್ ಕಾರ್ಡ್ ಅಥವಾ ಇದನ್ನ ರ್ಯಾಂಕ್ ಲೆಟರ್ ಅಂತಾನೂ ಕರೀತಾರೆ. ಓಕೆ, ಸೊ ನೀಟ್ ಸ್ಕೋರ್ ಕಾರ್ಡ್ ನೀವು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಳ್ಬಹುದು NTS ವೆಬ್ಸೈಟ್ ನಲ್ಲಿ. ಅಂಡ್ ಥರ್ಡ್ ಒನ್, ದಟ್ ಇಸ್ ಅ ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲೆಟರ್. ಇದು ಯಾವಾಗ ಬರುತ್ತೆ ಅಂದ್ರೆ ನಿಮ್ದೆಲ್ಲ ಕೌನ್ಸಿಲಿಂಗ್ ಪ್ರೊಸೀಜರ್ ಸ್ಟಾರ್ಟ್ ಆಗುತ್ತಲ್ಲ. ಓಕೆ, ಸೊ ಚಾಯ್ಸ್ ನ ಫಿಲ್ ಮಾಡ್ತೀರಾ, ಆಮೇಲೆ ನಿಮಗೆ ಸೀಟ್ ಎಲ್ಲ ಅಲಾಟ್ ಆಗುತ್ತೆ. ಸೊ ಅಲಾಟ್ ಆದ್ಮೇಲೆ ನೀವು ಪ್ರಾವಿಷನಲ್ ಸೀಟ್ ಅಲಾಟ್ಮೆಂಟ್ ಲೆಟರ್ ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಸೊ ಎಕ್ಸಾಮಿನೇಷನ್ ಡಾಕ್ಯುಮೆಂಟ್ಸ್ ರಿಲೇಟೆಡ್ ಅಲ್ಲಿ ಈ ಮೂರಂತೂ ತುಂಬಾ ಇಂಪಾರ್ಟೆಂಟ್. ವಾಟ್ ನೆಕ್ಸ್ಟ್ ಸರ್? ನೆಕ್ಸ್ಟ್ ನೋಡೋದಾದ್ರೆ ದಟ್ ಈಸ್ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್. ಸೊ ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಅಲ್ಲಿ ಫಸ್ಟ್ ಬೇಕಾಗಿರೋದು ದಟ್ ಇಸ್ ಅ ಕ್ಲಾಸ್ 10th ಮಾರ್ಕ್ ಶೀಟ್ ಮತ್ತೆ ಪಾಸಿಂಗ್ ಸರ್ಟಿಫಿಕೇಟ್. ಯಾಕೆ? ಬಿಕಾಸ್ ಡೇಟ್ ಆಫ್ ಬರ್ತ್ ವೆರಿಫಿಕೇಶನ್ಗೋಸ್ಕರ ಮಿನಿಮಮ್ ನಿಮ್ಮ ಏಜ್ 17 ಇಯರ್ ಅಂಡ್ ಮೋರ್ ಇರಬೇಕು, ಅದಕ್ಕಿಂತ ಕಮ್ಮಿ ಇರಬಾರ್ದು. ಅಂಡ್ ದ ನೆಕ್ಸ್ಟ್ ಒನ್ ನೋಡಿದ್ರೆ ಕ್ಲಾಸ್ 12 ಮಾರ್ಕ್ ಶೀಟ್ ಅಂಡ್ ಪಾಸಿಂಗ್ ಸರ್ಟಿಫಿಕೇಟ್. ಈ ಎರಡು ಕಂಪಲ್ಸರಿ ಆಗಬೇಕು ಅಕಾಡೆಮಿಕ್ ಸರ್ಟಿಫಿಕೇಟ್ಸ್ ಸೆಕ್ಷನ್ ಅಲ್ಲಿ. ಡನ್. ಅಂಡ್ ಥರ್ಡ್ ಒನ್ ನೋಡೋದಾದ್ರೆ ದಟ್ ಈಸ್ ಐಡೆಂಟಿಟಿ ಅಂಡ್ ಪರ್ಸನಲ್ ಡಾಕ್ಯುಮೆಂಟ್ಸ್ ಪ್ರಕಾರ ನೋಡೋದಾದ್ರೆ, ಓಕೆ, ಐಡೆಂಟಿಟಿ ಅಂಡ್ ಪರ್ಸನಲ್ ಡಾಕ್ಯುಮೆಂಟ್ಸ್ ಅಲ್ಲಿ ನಾವು ನೋಡೋದಾದ್ರೆ ವ್ಯಾಲಿಡ್ ಗವರ್ಮೆಂಟ್ ಫೋಟೋ ID. ಓಕೆ, ಸೊ ವ್ಯಾಲಿಡ್ ಗವರ್ಮೆಂಟ್ ಫೋಟೋ ID ಅಂತಂದ್ರೆ ID ಕಾರ್ಡ್ ಇರುತ್ತೆ, ಐಡೆಂಟಿ ಕಾರ್ಡ್ ಇರುತ್ತೆ. ಬಟ್ ಯಾವ ಐಡೆಂಟಿ ಕಾರ್ಡ್ ನೀವು ಮೇಂಟೈನ್ ಮಾಡಬೇಕು ಅಥವಾ ಡಾಕ್ಯುಮೆಂಟ್ ಮಾಡಬೇಕು ಅಂತಂದ್ರೆ ಆ ಐಡೆಂಟಿ ಕಾರ್ಡ್ ಅಲ್ಲಿ ನಿಮ್ಮ ಫೋಟೋ ಇರಬೇಕು. ಓಕೆ, ನಾವು ಫೋಟೋ ಇರಬೇಕು. ಫಾರ್ ಎಕ್ಸಾಂಪಲ್, ನಿಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಪಾನ್ ಕಾರ್ಡ್ ಆಗಿರ್ಬೋದು ಅಥವಾ ಪಾಸ್ಪೋರ್ಟ್ ಆಗಿರ್ಬೋದು ಅಥವಾ ವೋಟರ್ ID ಆಗಿರ್ಬೋದು. ಈ 4ರಲ್ಲಿ ಯಾವ್ದಾದ್ರು ಒಂದು ಮೇಂಟೈನ್ ಮಾಡಿದ್ರು ಸಾಕು. ಬಟ್ ಇವಾಗ ಮೇನ್ ಆಗಿ ನಿಮಗೆ ಕೇಳೋದು ಯಾವ್ದಪ್ಪ ಅಂದ್ರೆ ಆಧಾರ್ ಕಾರ್ಡ್ ನ ಜಾಸ್ತಿ ಕೇಳ್ತಾರೆ. ಓಕೆನಾ? ಸೊ ಪಾಸ್ಪೋರ್ಟ್ ಮತ್ತೆ ಪಾನ್ ಕಾರ್ಡ್ ಅಥವಾ ವೋಟರ್ ಕಾರ್ಡ್ಗಿಂತ ನಿಮಗೆ ಆಧಾರ್ ಕಾರ್ಡ್ ತುಂಬಾ ಪ್ರಾಮುಖ್ಯತೆನ ಕೊಡ್ತಾರೆ. ಸೊ ಆಧಾರ್ ಕಾರ್ಡ್ ನ ಫಸ್ಟ್ ಮೇಂಟೈನ್ ಮಾಡಿ. ಅಂಡ್ ನೆಕ್ಸ್ಟ್ ಒನ್ ನೋಡಿದ್ರೆ 8 to 10 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ನ ನೀವು ಮೇಂಟೈನ್ ಮಾಡಬೇಕು. ಸೊ ಯಾವ ತರ ಫೋಟೋಗ್ರಾಫ್ ಅಂದ್ರೆ ನೀವು ನೀಟ್ ಅಪ್ಲಿಕೇಶನ್ ಆಗ್ಬೇಕಾದ್ರೆ ನೀವು ಫೋಟೋಗ್ರಾಫ್ಸ್ ನ ತಗೊಂಡು ಅಪ್ಲೋಡ್ ಮಾಡಿದ್ರಲ್ಲ, ಸೊ ಸೇಮ್ ಟೈಪ್ ಆಫ್ ಫೋಟೋಗ್ರಾಫ್ಸ್ ಇರಬೇಕು. ಅದನ್ನೇ ಸ್ವಲ್ಪ ಕಾಪೀಸ್ ನ ಜಾಸ್ತಿ ಮಾಡಿಸಿ, ನೋ ಪ್ರಾಬ್ಲಮ್. ಓಕೆನಾ? ನೋಡಿ, 8 to 10 ಪಾಸ್ಪೋರ್ಟ್ ಸೈಜ್ ಫೋಟೋಗ್ರಾಫ್ಸ್ ಪ್ರಿಫರೇಬಲಿ ದ ಸೇಮ್ ಆಸ್ ಯು ಅಪ್ಲೋಡೆಡ್ ಡ್ಯೂರಿಂಗ್ ನೀಟ್ ರಿಜಿಸ್ಟ್ರೇಷನ್. ನೀವು ನೀಟ್ ರಿಜಿಸ್ಟ್ರೇಷನ್ ಅಲ್ಲಿ ನೀವು ಫೋಟೋನ ಅಪ್ಲೋಡ್ ಮಾಡಿದ್ರಲ್ಲ, ಸೊ ಸೇಮ್ ಫೋಟೋನ ನೀವು ಕ್ಯಾರಿ ಫಾರ್ವರ್ಡ್ ಮಾಡಿ. 8 to 10 ಪಾಸ್ಪೋರ್ಟ್ ಸೈಜ್ ನೀವು ಫೋಟೋಸ್ ನ ಮೇಂಟೈನ್ ಮಾಡಬೇಕು. ಓಕೆ, ಸೊ ದಿಸ್ ಇಸ್ ಅಬೌಟ್ ಐಡೆಂಟಿಟಿ ಅಂಡ್ ಪರ್ಸನಲ್ ಡಾಕ್ಯುಮೆಂಟ್ಸ್ ಆಯ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ಸೊ ದಟ್ ಇಸ್ ಮೆಡಿಕಲ್ ಅಂಡ್ ಕ್ಯಾರೆಕ್ಟರ್ ಡಾಕ್ಯುಮೆಂಟ್ಸ್. ಓಕೆ, ಸೊ ಮೆಡಿಕಲ್ ಅಂಡ್ ಕ್ಯಾರೆಕ್ಟರ್ ಡಾಕ್ಯುಮೆಂಟ್ಸ್ ಏನ್ ಸರ್ ಇದು ಅಂತಂದ್ರೆ, ಓಕೆ, ಸೊ ದಟ್ ಇಸ್ ದ ಫಸ್ಟ್ ಒನ್ ಅಂದ್ರೆ ಮೆಡಿಕಲ್ ಫಿಟ್ನೆಸ್ ಸರ್ಟಿಫಿಕೇಟ್. ಯಾವಾಗ ಕೊಡ್ತಾರೆ, ಯಾರು ಕೊಡ್ತಾರೆ ಅಂತಂದ್ರೆ ಈ ಮೆಡಿಕಲ್ ಸರ್ಟಿಫಿಕೇಟ್ ಅನ್ನೋದು ನೀವು ಕೌನ್ಸಿಲಿಂಗ್ ಪ್ರಾಸೆಸ್ ಅಲ್ಲಿ ಪಾರ್ಟಿಸಿಪೇಟ್ ಬೇಕಾದ್ರೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ. ಫಾರ್ಮೆಟ್ ಯೂಶಲಿ ಪ್ರೊವೈಡ್ ಬೈ ದ ಕೌನ್ಸಿಲಿಂಗ್ ಅಥಾರಿಟಿ. ಓಕೆ, ಕೌನ್ಸಿಲಿಂಗ್ ಅಥಾರಿಟಿ ನಿಮಗೆ ಫಾರ್ಮೆಟ್ ಕೊಡುತ್ತೆ. ಸೊ ಅದನ್ನ ಫಿಲ್ ಮಾಡ್ಕೊಂಡು ಮೇಂಟೈನ್ ಮಾಡಬೇಕು. ಓಕೆನಾ? ಅಂಡ್ ನೆಕ್ಸ್ಟ್ ಒನ್ ಟ್ರಾನ್ಸ್ಫರ್ ಅಥವಾ ಮೈಗ್ರೇಷನ್ ಅಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ಸ್. ಇದು ಜನರಲಿ ಯಾರು ಕೊಡ್ತಾರೆ ಅಂತಂದ್ರೆ ನಾರ್ಮಲ್ ಆಗಿ ನೀವು ಲಾಸ್ಟ್ ಕಾಲೇಜಲ್ಲಿ, ಓಕೆ, ಕ್ಲಾಸ್ 12 ಓದಿರ್ತಿರಲ್ಲ, ಸೊ ಲಾಸ್ಟ್ ಕ್ಲಾಸ್ 12 ಓದಿರುವಂತ ಕಾಲೇಜ್ ನಿಮಗೆ ಈ ಸರ್ಟಿಫಿಕೇಟ್ ಗಳನ್ನ ಕೊಡುತ್ತೆ. ಟ್ರಾನ್ಸ್ಫರ್ ಅಥವಾ ಮೈಗ್ರೇಷನ್ ಅಂಡ್ ಕ್ಯಾರೆಕ್ಟರ್ ಸರ್ಟಿಫಿಕೇಟ್. ಓಕೆ, ದಿಸ್ ಇಸ್ ಅಬೌಟ್ ಮೆಡಿಕಲ್ ಅಂಡ್ ಕ್ಯಾರೆಕ್ಟರ್ ಡಾಕ್ಯುಮೆಂಟ್ಸ್ ಆಯ್ತು. ಅಂಡ್ ನೆಕ್ಸ್ಟ್ ನೋಡೋದಾದ್ರೆ ದಟ್ ಇಸ್ ಕ್ಯಾಟಗರಿ ಅಂಡ್ ಕೋಟಾ ಡಾಕ್ಯುಮೆಂಟ್ಸ್. ಸೊ ಇದು ಅಪ್ಲಿಕೇಬಲ್ ಆಗಿದ್ರೆ, ಓಕೆ, ಸೊ ಕ್ಯಾಟಗರಿ ಮತ್ತೆ ಕೋಟಾ ಡಾಕ್ಯುಮೆಂಟ್ಸ್ ಇಫ್ ಅಪ್ಲಿಕೇಬಲ್, ನೀವೇನಾದ್ರೂ ಇದರ ಅಂಡರ್ ಅಲ್ಲಿ ಸೀಟ್ ನ ಪಡ್ಕೋಬೇಕಂತ ನಿಮಗೆ ಅನಿಸ್ತಾ ಇದ್ರೆ, ಇಫ್ ಯು ಆರ್ ಎಲಿಜಿಬಲ್ ದೆನ್ ಯು ಹ್ಯಾವ್ ಟು ಮೇಂಟೈನ್ ಆಲ್ ದೀಸ್ ಡಾಕ್ಯುಮೆಂಟ್ಸ್. ದ ವೆರಿ ಫಸ್ಟ್ ಒನ್ ನೋಡಿದ್ರೆ ನೋಡಿ, ಫಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಇಫ್ ಯು ಆರ್ ಕ್ಲೈಂಬಿಂಗ್ ಅ ರಿಸರ್ವ್ಡ್ ಸೀಟ್
ಆರ್ ಸ್ಟೇಟ್ ಕೋಟಾ ಯು ಮಸ್ಟ್ ಪ್ರೆಸೆಂಟ್ ಅ ವ್ಯಾಲಿಡ್ ಪ್ರೂಫ್. ಅದಕ್ಕೆ ಬೇಕಾದ್ರೆ ನೀವು ಅಂಡರ್ ಯಾವ ಕ್ಯಾಟಗರಿಲಿ ಅಥವಾ ಯಾವ ರಿಸರ್ವೇಶನ್ ಅಂಡರ್ ಅಲ್ಲಿ ನೀವು ಸೀಟ್ ನ ಪಡ್ಕೋಬೇಕಂತ ಅನ್ಕೊಂಡಿದ್ರಾ ಅದನ್ನ ನೋಡ್ಕೋಬೇಕು. ದ ವೆರಿ ಫಸ್ಟ್ ಒನ್ ನೋಡಿ. ಓಕೆ, ಸೊ ದ ವೆರಿ ಫಸ್ಟ್ ಒನ್ ಏನಪ್ಪಾ ಅಂತ ಹೇಳಿದ್ರೆ ದಟ್ ಇಸ್ ಕ್ಯಾಟಗರಿ ಸರ್ಟಿಫಿಕೇಟ್. ಸೊ ಕ್ಯಾಟಗರಿ ಸರ್ಟಿಫಿಕೇಟ್ ಅಂದ್ರೆ SC ST OBC ಅದರಲ್ಲಿ NCL ಅಥವಾ EWS ಈ ಕ್ಯಾಟಗರಿಯಲ್ಲಿ ನೀವು ಸೀಟ್ ನ ಪಡ್ಕೋಬೇಕಂದ್ರೆ ಎನ್ಶೋರ್ ಇಟ್ ಈಸ್ ಆನ್ ದ ಸೆಂಟ್ರಲ್ ಗವರ್ಮೆಂಟ್ ಫಾರ್ಮೆಟ್ ಅಂಡ್ ನಾಟ್ ಎಕ್ಸ್ಪೈರ್ಡ್. ಓಕೆ, ನಿಮ್ಮ ಕ್ಯಾಟಗರಿ ಸರ್ಟಿಫಿಕೇಟ್ ತುಂಬಾ ಸ್ಟೂಡೆಂಟ್ಸ್ ಗೆ ಕನ್ಫ್ಯೂಷನ್ ಇರುತ್ತೆ. ಸೊ ಇದು ನೀಟ್ ಎಕ್ಸಾಮ್ ಅನ್ನೋದು ಸೆಂಟ್ರಲ್ ಅಥಾರಿಟಿ ನಡೆಸುವಂತದ್ದು, NTA ನ್ಯಾಷನಲ್ ಟೆಸ್ಟ್ ಏಜೆನ್ಸಿ ನಡೆಸುವಂತದ್ದು. ಇದು ಸ್ಟೇಟ್ ಅಲ್ಲ, ನ್ಯಾಷನಲ್ ಲೆವೆಲ್ ಅಲ್ಲಿ ನಡೆದಿರುತ್ತೆ. ಸೊ ಅದಕ್ಕೆ ನೀವು ಯಾವ ಫಾರ್ಮೆಟ್ ಅಲ್ಲಿ ಈ ಡಾಕ್ಯುಮೆಂಟ್ಸ್ ನ ಮಾಡಿಸಬೇಕು ಅಂತಂದ್ರೆ ಇಟ್ ಈಸ್ ದ ಸೆಂಟ್ರಲ್ ಗವರ್ಮೆಂಟ್ ಫಾರ್ಮೆಟ್ ಅಂಡ್ ನಾಟ್ ಎಕ್ಸ್ಪೈರ್ಡ್. ಈ ಎರಡು ಕಂಡೀಷನ್ ನೋಡ್ಕೋಬೇಕು. ಯಾವುದು ಸೆಂಟ್ರಲ್ ಗವರ್ಮೆಂಟ್ ಫಾರ್ಮೆಟ್ ಅಲ್ಲಿರಬೇಕು ಮತ್ತೆ ಎಕ್ಸ್ಪೈರ್ಡ್ ಆಗಿರಬಾರ್ದು. ಡನ್, ಓಕೆನಾ? ನಾವ್ ಸೊ ನೆಕ್ಸ್ಟ್ PWD. So what is this PWD certificate? Okay, ಇಲ್ಲಿ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸರ್ಟಿಫಿಕೇಟ್. ಈ ಸರ್ಟಿಫಿಕೇಟ್ ನ ಮೇಂಟೈನ್ ಮಾಡಬೇಕು ಇಫ್ ಯು ವಾಂಟ್ ಟು ಸೀಟ್ ನ ಈ PWD ಅಂಡರ್ ಅಲ್ಲಿ ನೀವು ಪಡ್ಕೋಬೇಕು ಅಂತಂದ್ರೆ ಈ ಸರ್ಟಿಫಿಕೇಟ್ ನ ನೀವು ಮೇಂಟೈನ್ ಮಾಡಬೇಕು. ಅಂದ್ರೆ ಪರ್ಸನ್ ವಿತ್ ಬೆಂಚ್ ಮಾರ್ಕ್ ಡಿಸಬಿಲಿಟಿ ಸರ್ಟಿಫಿಕೇಟ್ ನ ಮೇಂಟೈನ್ ಮಾಡಬೇಕು ಇಫ್ ಅಪ್ಲಿಕೇಬಲ್. ಮತ್ತೆ ಇದೇನಂತಂದ್ರೆ ಇಶ್ಯೂಡ್ ಓನ್ಲಿ ಬೈ ಡೆಸಿಗ್ನೇಟೆಡ್ ಡಿಸಬಿಲಿಟಿ ಸೆಂಟರ್ಸ್. ಓಕೆ, ಅಂಡ್ ನೆಕ್ಸ್ಟ್ ಒನ್ ಡೊಮಿಕಲ್ ಅಂಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್. ಡೊಮಿಕಲ್ ಅಂಡ್ ರೆಸಿಡೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ರಿಕ್ವೈರ್ಡ್ ಏನ್ ಬೇಕಾಗುತ್ತೆ ಅಂದ್ರೆ ರಿಕ್ವೈರ್ಡ್ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್. ಓಕೆ, ಫಾರ್ ಎಕ್ಸಾಂಪಲ್ ನೀವು ಕರ್ನಾಟಕ ಸ್ಟೂಡೆಂಟ್ ಆಗಿರ್ತೀರಾ, ಬೇರೆ ಸ್ಟೇಟ್ ಅಲ್ಲಿ ಬೇರೆ ಸ್ಟೇಟ್ ನ ಕಾಲೇಜ್ಗಳಲ್ಲಿ ನೀವು ಜಾಯ್ನ್ ಆಗ್ಬೇಕಂದ್ರೆ ಇದನ್ನೆಲ್ಲ ನೀವು ಮೇಂಟೈನ್ ಮಾಡಿರ್ಬೇಕು. ಓಕೆನಾ? ಅಂಡ್ ವೈಸ್ ವರ್ಸ. ಓಕೆ, ಬೇರೆ ಸ್ಟೇಟ್ ಅವ್ರು ನಮ್ಮಲ್ಲೂ ಪಾರ್ಟಿಸಿಪೇಟ್ ಮಾಡಬೇಕು ಅಂತಂದ್ರೆ ಅವರು ಇದನ್ನ ಮೇಂಟೈನ್ ಮಾಡಲೇಬೇಕು. ಓಕೆ ನೋಡಿ, ರಿಕ್ವೈರ್ಡ್ ಇಫ್ ಯು ಆರ್ ಪಾರ್ಟಿಸಿಪೇಟಿಂಗ್ ಇನ್ ಅ ಸ್ಟೇಟ್ ಕೋಟಾ ಕೌನ್ಸಿಲಿಂಗ್. ಅಂಡ್ ದ ಲಾಸ್ಟ್ ಒನ್ ದಟ್ ಇಸ್ ಅ ಗ್ಯಾಪ್ ಅಫಿಡಿವಿಟಿ. ನಿಮ್ಮ ಕ್ಲಾಸ್ 12th ಆದ್ಮೇಲೆ, ಓಕೆ ಸರ್, ಕ್ಲಾಸ್ 12th ಆದ್ಮೇಲೆ ನಿಮ್ದು ಏನಾದ್ರೂ ಗ್ಯಾಪ್ ಇದನ್ನ ಸ್ಟಡೀಸ್ ಅಲ್ಲಿ ಇದ್ರೆ ನೀವು ಅದಕ್ಕೆ ಗ್ಯಾಪ್ ಅಫಿಡಿವಿಟಿ ಅನ್ನೋದು ರೆಡಿ ಮಾಡಿಸ್ಕೋಬೇಕು. ನೋಡಿ, ಇಫ್ ಯು ಹ್ಯಾವ್ ಅ ಬ್ರೇಕ್ ಇನ್ ಯುವರ್ ಎಜುಕೇಶನ್ ಆಫ್ಟರ್ ಕ್ಲಾಸ್ 12th. ಓಕೆ, ಸೊ ಕ್ಲಾಸ್ 12th ಅಲ್ಲಿ ನಿಮಗೆ ಗ್ಯಾಪ್ ಇಲ್ಲ ಅಂದ್ರೆ ನೋ ನೀಡ್ ಟು ಪ್ರೊವೈಡ್ ದಿಸ್ ಗ್ಯಾಪ್ ಅಫಿಡಿವಿಟಿ. ಡನ್? ಎಸ್ ಸರ್. And that's all about documentations, okay, for your NEET counseling 2026. ನಿಮಗೆ ಏನಾದರೂ ಡೌಟ್ ಇದ್ರೆ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ, ನಮ್ಮ ಟೀಮ್ ನಿಮಗೆ ರೆಸ್ಪಾಂಡ್ ಮಾಡುತ್ತೆ. ಓಕೆ, ಸೊ ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಅಲ್ಲಿ ನಿಮಗೆ ಏನು ಹೆಲ್ಪ್ ಬೇಕು ಅಂತ ಹೇಳಿ ನೀವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಆ ವಿಡಿಯೋ ಜೊತೆ ನಮ್ಮ ಟೀಮ್ ನೆಕ್ಸ್ಟ್ ವಿಡಿಯೋ ಜೊತೆ ಬರುತ್ತೆ. ಓಕೆನಾ? ನಿಮಗೆ ಸರ್ ನನಗೆ ಈ ತರ ಬೇಕು, ಈ ತರ ವಿಡಿಯೋ ಬೇಕು, ನಿಮಗೆ ಏನ್ ರಿಕ್ವೈರ್ಮೆಂಟ್ ಇದೆ ಆ ವಿಡಿಯೋ ಬಗ್ಗೆ ಯಾವ ತರ ಕಂಟೆಂಟ್ ಬೇಕು ಅದನ್ನ ಮೆನ್ಷನ್ ಮಾಡಿ ಕಮೆಂಟ್ ಬಾಕ್ಸ್ ನಲ್ಲಿ. ಆ ಕಂಟೆಂಟ್ ನ ನಿಮ್ಮ ಮುಂದೆ ಪ್ರೊಡ್ಯೂಸ್ ಮಾಡ್ತೀವಿ. ಓಕೆ, ಸೊ ಎಸ್, ದಟ್ಸ್ ಇಟ್ ಫಾರ್ ಟುಡೇ ಸೆಷನ್. ಮತ್ತೆ ನೆಕ್ಸ್ಟ್ ಕ್ಲಾಸ್ ನಲ್ಲಿ ಭೇಟಿಯಾಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.